ಡಿವೈಡಿಂಗ್ ಡೆಸಿಮಲ್ಸ್ ಬೈ ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಯಿಂದ ದಶಮಾಂಶ ಸಂಖ್ಯೆಯನ್ನು ಭಾಗಿಸುವುದು ಹೇಗೆ ಅಂತ ನೋಡುವ. ಲೆಕ್ಕ ನೋಡ್ತಾ ಹೋಗೋಣ. 6ರಿಂದ 12.6 ಭಾಗಿಸಬೇಕು. ಮೊದಲಿಗೆ 6ರಿಂದ 12 ಭಾಗ ಮಾಡಿ. 6 ಎಷ್ಟಲಿ 12? 6 2ಲಿ 12 ಮೈನಸ್ 2ರಿಂದ 2 ಕಳೆದಾಗ 0, 1ರಿಂದ 1 ಕಳೆದಾಗ 0. ನಂತರ ಏನಿದೆ ಇಲ್ಲಿ ಬಿಂದು ಇದೆಯಲ್ಲ, ಇಲ್ಲಿ ಕೂಡ ಮೇಲೆ ಕೂಡ ಬಿಂದು ಹಾಕ್ಕೊಳ್ಳಿ. ನಂತರ ಏನು, ಮೇಲಿಂದ ಸಂಖ್ಯೆನ ಕೆಳಗಿಳಿಸ್ಕೊಳ್ಳಿ. 6 ಎಷ್ಟಲಿ 6? 6 1ಲಿ 6 ಮೈನಸ್ 6ರಿಂದ 6 ಕಳೆದಾಗ 0. ಶೇಷ 0. ಭಾಗಲಬ್ಧ ಎಷ್ಟು? 2.1. ಮುಂದಿನ ಲೆಕ್ಕ 4ರಿಂದ 0.84 ಭಾಗ ಮಾಡಬೇಕು. ಮೊದಲಿಗೆ 4 ಎಷ್ಟಲಿ 0? 4 0 ಇಲ್ಲಿ 0 ಮೈನಸ್ 0ರಿಂದ 0 ಕಳೆದಾಗ 0. ಇಲ್ಲೇನಿದೆ ಬಿಂದು ಇದೆಯಲ್ಲ, ಮೇಲೆ ಕೂಡ ಬಿಂದು ಹಾಕ್ಕೊಳ್ಬೇಕು. ನಂತರ ಏನು, ಮೇಲೊಂದು ಸಂಖ್ಯೆನ ಕೆಳಗಿಳಿಸ್ಕೊಳ್ಳಿ. 4 ಎಷ್ಟಲಿ 8? 4 2ಲಿ 8 ಮೈನಸ್ 8ರಿಂದ 8 ಕಳೆದಾಗ 0. ನಂತರ ಏನು, ಮುಂದಿನ ಸಂಖ್ಯೆನ ಏನು ಮಾಡಬೇಕು, ಕೆಳಗಿಳಿಸ್ಕೊಳ್ಬೇಕು. 4 ಎಷ್ಟಲಿ 4? 4 1ಲಿ 4 ಮೈನಸ್ 4ರಿಂದ 4 ಕಳೆದಾಗ 0. ಶೇಷ 0. ಭಾಗಲಬ್ಧ 0.21. ಮುಂದಿನ ಲೆಕ್ಕ 5ರಿಂದ 4.2 ಭಾಗಿಸಬೇಕು. 5 ಎಷ್ಟಲಿ 4? 5ರಿಂದ 4 ಭಾಗ ಮಾಡಲಿಕ್ಕೆ ಆಗ್ತದ? 5 ದೊಡ್ಡ ಸಂಖ್ಯೆ, 4 ಚಿಕ್ಕ ಸಂಖ್ಯೆ. 5ರ ಮಧ್ಯೆಯಲ್ಲಿ 4 ಎನ್ನುವುದು ಗುಣಲಬ್ಧ ಬರ್ತದ? ಇಲ್ಲ. 5 1ಲಿ 5 ಇದೆ. 5 ಎಷ್ಟಲಿ 4 ಇಲ್ಲ. ಹಾಗೇನು ಮಾಡಬೇಕು, ಮೇಲೊಂದು 0 ಕೆಳಗೊಂದು 0 ಮೈನಸ್ 4ರಿಂದ 0 ಕಳೆದಾಗ 4. ಇಲ್ಲೇನಿದೆ ಬಿಂದು ಇದೆಯಲ್ಲ, ಆ ಬಿಂದನ್ನು ಇಲ್ಲಿ ಬರ್ಕೊಳ್ಬೇಕು. ನಂತರ ಏನು, ಮುಂದಿನ ಸಂಖ್ಯೆನ ಕೆಳಗಿಳಿಸ್ಕೊಳ್ಬೇಕು. 5 ಎಷ್ಟಲಿ 42? 5 8ಲಿ 40. 5 8ಲಿ 40 ಮೈನಸ್ 2ರಿಂದ 0 ಕಳೆದಾಗ 2, 4ರಿಂದ 4 ಕಳೆದಾಗ 0. ಇನ್ನು ಮುಂದೆ ಸಂಖ್ಯೆ ಇಲ್ಲಿ ಏನಿಲ್ಲ ಅಂದರೆ ಏನಂತ ಅರ್ಥ? 0 ಇದೆ ಅಂತ ಅರ್ಥ. ಆಗ ಈ ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಬೋದು. ಅಂದರೆ 4.2 ಸೇಮ್ ಆಸ್ 4.20 ಸೇಮ್ ಅಲ್ವಾ? ಹೀಗೆ ಬರೆದ್ರು ಸೇಮು. ಈ 0ನ ಕೆಳಗೆ ಇಳಿಸ್ಕೊಂಡಿದ್ದೇನೆ. 5 ಎಷ್ಟಲಿ 20? 5 4ಲಿ 20. 5 4ಲಿ 20 ಮೈನಸ್ 0ರಿಂದ 0 ಕಳೆದ 0, 2ರಿಂದ 2 ಕಳೆದಾಗ 0. ಶೇಷ 0. ಭಾಗಲಬ್ಧ 0.84. ನಂತರ 5ರಿಂದ 0.15 ಭಾಗ ಮಾಡಬೇಕು. 5 ಎಷ್ಟಲಿ 0? 5 0ಲಿ 0 ಮೈನಸ್ 0ರಿಂದ 0 ಕಳೆದಾಗ 0. ಇಲ್ಲೇನಿದೆ ಬಿಂದು ಇದೆಯಲ್ಲ, ಆ ಬಿಂದನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಮುಂದಿನ ಸಂಖ್ಯೆಯನ್ನು ಕೆಳಗೆ ಇಳಿಸ್ಕೊಳ್ಬೇಕು. 5 ಎಷ್ಟಲಿ 1? 5ರಿಂದ 1 ಭಾಗ ಮಾಡಲಿಕ್ಕೆ ಆಗ್ತದಾ? ಇಲ್ಲ. 5 ದೊಡ್ಡ ಸಂಖ್ಯೆ, 1 ಚಿಕ್ಕ ಸಂಖ್ಯೆ. 5ರಿಂದ 1 ಭಾಗ ಮಾಡಲಿಕ್ಕೆ ಆಗೋದಿಲ್ಲ. ಆಗೇನು ಮಾಡಬೇಕು, ಮೇಲೊಂದು 0 ಕೆಳಗೊಂದು 0 ಹಾಕಬೇಕು. ಮೈನಸ್ 1ರಿಂದ 0 ಕಳೆದಾಗ 1. ನಂತರ ಸ್ಟೆಪ್ಪು, ಮೇಲದೊಂದು ಸಂಖ್ಯೆನ ಕೆಳಗೆ ಇಳಿಸ್ಕೊಳ್ಳಿ. 5 ಎಷ್ಟಲಿ 15? 5 3ಲಿ 15 ಮೈನಸ್ 5ರಿಂದ 5 ಕಳೆದಾಗ 0, 1ರಿಂದ 1 ಕಳೆದಾಗ 0. ಶೇಷ 0. ಭಾಗಲಬ್ಧ ಎಷ್ಟು? 0.03.